ವಾಕ್ಯವನ್ನು ಧ್ಯಾನ ಮಾಡುವಂತ ವಿಷಯದ ಸಂಗತಿ ಏನೆಂದರೆ ಶೋಧನೆಯ ಕಾಲ ಎಂಬುದಾಗಿ. ಹಲ್ಲೆಲೂಯಾ ಹೇಳ್ರಿ ಎಲ್ಲರೂ, ಶೋಧನೆಯ ಕಾಲ, ಶೋಧನೆಯ ಕಾಲ. ಒಂದು ವಚನವನ್ನು ಓದಿಕೊಂಡು ನಾವು ವಾಕ್ಯದಲ್ಲಿ ಹೋಗುವವರಾಗಿರೋಣ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನ. ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ. ಇವರೇ ಬಂಡೆಯ ನೆಲವಾಗಿರುವರು. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಪರಲೋಕದ ರಾಜ್ಯದ ಕುರಿತಾಗಿ ಸಾಮ್ಯವನ್ನು ಹೇಳುವಾಗ ಆತನ ಮಾತುಗಳನ್ನು ವಾಕ್ಯಕ್ಕೆ ಹೋಲಿಸಿ ಅದನ್ನ ಬೀಜದ ಉಪಾಧಿಯಲ್ಲಿ ಸಾಮ್ಯವನ್ನು ಹೇಳುತ್ತಾನೆ. ಅದನ್ನ ಬಿತ್ತುವಂತ ನೆಲಗಳ ಸಂಗತಿಗಳನ್ನ ಕೂಡ ತೋರಿಸಿಕೊಳ್ಳುತ್ತಾನೆ. ಈ ವಾಕ್ಯವು ಯಾವ ವಿಧದಲ್ಲಿ ಕೂಡ ಕಾರ್ಯ ಮಾಡಲು ಶಕ್ತಿ ಉಳ್ಳದ್ದು, ಆದರೆ ಯಾವ ನೆಲಗಳು ಅಲ್ಲಿ ಇದೆ ಎಂಬುದನ್ನ ಯೇಸು ಸ್ವಾಮಿ ನಮ್ಮನ್ನ ತೋರಿಸಿಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವರು ಮಾತ್ರ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾನೆ, ಎಲ್ಲರೂ ಅಂತಲ್ಲ. ಹಲ್ಲೆಲೂಯಾ. ಆ ಕೆಲವರಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ದೇವರ ಸನ್ನಿಧಾನಕ್ಕೆ ಬಂದಾಗ ಎಲ್ಲರೂ ವಾಕ್ಯವನ್ನು ಕೇಳುತ್ತಾರೆ. ಹಲ್ಲೆಲೂಯಾ. ನಮಗೆ ಕಿವಿ ಕೇಳು ಬರುತ್ತವಾ? ವಾಕ್ಯ ಕೇಳಿಸ್ತದ? ಎಲ್ಲರ ಮಾತು ಕೇಳಿಸ್ತದೆ, ವಾಕ್ಯ ಕೂಡ ಕೇಳಿಸ್ತದೆ. ಈಗ ವಾಕ್ಯವನ್ನು ಕೇಳಿದಾಗಲೇ ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಕೆಲವರು ಜನರು ಅದನ್ನ ಅಂಗೀಕಾರ ಮಾಡುತ್ತಾರೆ. ಅಂಗೀಕಾರ ಮಾಡೋದಂದ್ರೆ ಏನು? ಯೋಹಾನ 1:12. ಇದು ಸ್ವೀಕಾರ ಮಾಡುವುದು ಬೇರೆ, ಅಂಗೀಕಾರ ಮಾಡುವುದು ಬೇರೆ. ಹಲ್ಲೆಲೂಯಾ. ಅಂಗೀಕರಿಸಿದರು ಅಂದ್ರೆ ಏನರ್ಥ? ಅದನ್ನ ನಂಬಿದರು ಎಂಬುದಾಗಿ. ಈ ನಂಬಿಕೆ ಉಳ್ಳ ವ್ಯಕ್ತಿಗಳು ಇವರು ಬೇರಿಲ್ಲದ ಕಾರಣ. ಬೇರು ಎಲ್ಲಿ ಇರ್ತದೆ? ನೆಲದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಬುಡ ಏನಾಗಿರ್ಬೇಕು? ನೆಲ ಆಗಿರಬೇಕು. ಆದ್ರೆ ಇಲ್ಲಿ ವಾಕ್ಯ ಏನು ಸ್ಪಷ್ಟವಾಗಿ ತೋರಿಸ್ತದೆ? ಬಂಡೆಯ ನೆಲವಾಗಿದೆ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಏನೋ ಒಂದು ಕಲ್ಲಿದೆ, ಅದು ಸರಿಯಾದ ಮಣ್ಣಿನ ಅಂಶ ಇಲ್ಲದ ಕಾರಣ ಅದು ಸ್ವಲ್ಪ ಮಾತ್ರ ಏನೋ ಮಣ್ಣಿನ ರೀತಿಯಲ್ಲಿ ಕಾಣಿ ಅಲ್ಲಿ ನೆಲದ ಮೇಲೆ ಬಿದ್ದಿದೆ. ಅವರು ಬೇರಿಲ್ಲದ ಕಾರಣ ಏನ್ ಮಾಡ್ತಾರಂತೆ? ಬಿದ್ದು ಹೋಗ್ತಾರಂತೆ. ಇವತ್ತು ವಾಕ್ಯವನ್ನು ಬಿತ್ತಲ್ಪಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳ ಹೃದಯಕ್ಕೆ ಏನು ಆಧಾರವಾಗಿರಬೇಕಂದ್ರೆ ಅದು ದೇವರ ವಾಕ್ಯವೇ ಆಧಾರವಾಗಿರಬೇಕು. ಆ ಹೃದಯದಲ್ಲಿ ದೇವರ ವಾಕ್ಯಗಳು ಮಾತ್ರ ಬಿತ್ತಲ್ಪಡಬೇಕು. ನಮ್ಮ ಹೃದಯಗಳು ಯೇಸುವಿನ ವಾಕ್ಯ ಮಾತ್ರವೇ ನಂಬುವವರಾಗಿರಬೇಕು. ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಯೇಸುವನ್ನೇ ಹಿಂಬಾಲಿಸುವವರಾಗಿರಬೇಕು. ಹಲ್ಲೆಲೂಯಾ. ಈಗ ನೋಡ್ರಿ, ಇಂಥ ನಂಬಿಕೆ ಉಳ್ಳ ಜನರು ಕೂಡ ಎಲ್ಲರಿಗೂ ಸಾಮಾನ್ಯವಾಗಿ ದೇವರ ವಾಕ್ಯವನ್ನು ನಂಬಿಕೊಂಡು ಜೀವಿಸುವವರ ಪ್ರತಿಯೊಬ್ಬರ ಜೀವಿತದಲ್ಲಿ ಅವರು ಸಣ್ಣವರಾಗಿರಬಹುದು, ದೊಡ್ಡವರಾಗಿರಬಹುದು, ಯವನಸ್ಥರಾಗಿರಬಹುದು, ಯವನಸ್ಥಿಯರಾಗಿರಬಹುದು, ಅದು ಪುರುಷರು ಮಹಿಳೆಯರು ಯಾರೇ ಆಗಿರಬಹುದು, ಪ್ರತಿಯೊಬ್ಬ ವಿಶ್ವಾಸಿಯು ಈ ಕಾಲವನ್ನು ದಾಟಬೇಕಾಗ್ತದೆ. ಹಲ್ಲೆಲೂಯಾ. ಈ ಕಾಲವನ್ನು ದಾಟಿ ಹೋಗದೆ ಅವನು ತನ್ನ ಜೀವಿತದಲ್ಲಿರುವಂತ ಜಯವನ್ನು ಕಾಣಲಿಕ್ಕೆ ಆಗಿರುವುದಿಲ್ಲ ಮತ್ತು ತನಗೆ ದೇವರು ಇಟ್ಟಿರುವಂತ ವಾಗ್ದಾನ ಕೂಡ ಅವನು ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಅದನ್ನು ನಾವು ಮುಂದೆ ನೋಡುತ್ತೇವೆ. ಈಗ ನಂಬಿಕೊಂಡವರ ಜೀವಿತದಲ್ಲಿ ಶೋಧನೆಯ ಕಾಲ ಬರುತ್ತದೆ. ಸಭೆ ಇವತ್ತು ಈ ವಿಷಯವನ್ನ ಯಾವತ್ತು ಕೇರ್ಫುಲ್ ಆಗಿ ತೆಗೆದುಕೊಳ್ಳಬೇಕು. ನಾವೊಂದು ವಚನ ಓದಿಸ್ತೀನಿ, 2 ಅದನ್ನ ವಿವರಣೆ ಮಾಡ್ತೀನಿ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 7 ಮತ್ತು 8ನೇ ವಚನ. ಮಾರ್ಕನು ಬರೆದ ಸುವಾರ್ತೆ, ಅವನು ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ. ಆತನ ಕೆರಗಳ ಭಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು. ಆತನಾದರೋ ನಿಮಗೆ ಪವಿತ್ರಾತ್ಮ ಸ್ನಾನ ಮಾಡಿಸುವನು.
ಎಂದು ಸಾರಿ ಹೇಳಿದನು. ಅದೇ ರೀತಿ ಯೋಹಾನ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಆಮೆನ್, ಹಲ್ಲೆಲೂಯಾ. ಈ ಸ್ನಾನಿಕನಾದ ಯೋಹಾನನ ಕುರಿತಾಗಿ ಅನೇಕ ವಾಕ್ಯಗಳನ್ನು ನಾವು ತಿಳಿಕೊಂಡವರಾಗಿದ್ದೇವೆ, ಓದಿದವರಾಗಿದ್ದೇವೆ. ಈ ಸ್ನಾನಿಕನಾದ ಯೋಹಾನನು ನೋಡ್ರಿ, ಇವನು ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆಯೇ 100 ವರ್ಷಗಳ ಹಿಂದೆ ಪ್ರವಾದಿಗಳಿಂದ ಪ್ರವಾದಿಸಲ್ಪಟ್ಟಂತ ವ್ಯಕ್ತಿ ಇವನು. ಹಲ್ಲೆಲೂಯಾ. ದೇವರ ಪ್ರವಾದನೆಗಳಿಂದ, ಪ್ರವಾದಿಗಳ ಮೂಲಕ ಈ ಸ್ನಾನಿಕನಾದ ಯೋಹಾನನು ಹುಟ್ಟಿ ಬರುತ್ತಾನೆ ಎಂಬುದಾಗಿ ಪ್ರವಾದನೆ ಗ್ರಂಥಗಳಲ್ಲಿ ಯೇಸು ಸ್ವಾಮಿ ಇವನ ಕುರಿತಾಗಿ ಬರೆಸಿದ್ದಾನೆ. ಹಲ್ಲೆಲೂಯಾ. ಇವನು ಬಂದು ಏನ್ ಮಾಡ್ತಾನೆ? ಮಾರ್ಗಗಳನ್ನು ಸಿದ್ಧ ಮಾಡ್ತಾನೆ ಎಂಬುದಾಗಿ ಅವನ ಬಗ್ಗೆ ಸಾಕ್ಷಿ ಕೇಳುತ್ತೇವೆ. ಈ ಸ್ನಾನಿಕನಾದ ಯೋಹಾನನು ಹುಟ್ಟಿದಂದಿನಿಂದಲೇ ಏನಾಗಿದ್ದನು ಇವನು? ಹಲ್ಲೆಲೂಯಾ. ಚಿಕ್ಕಂದಿನಿಂದಲೇ ಏನಾಗಿದ್ನು? ಮಾತನಾಡ್ರಿ. ಇವನನ್ನ ಯಾರು ಕಳಿಸಿದ್ರು? ದೇವರು ಕಳಿಸಿದ್ರು. ಇವನ ಬಗ್ಗೆ ಸಾಕ್ಷಿ ಏನ್ ಹೇಳ್ತದೆ? ಇವನು ಚಿಕ್ಕಂದಿನಿಂದಲೇ ಪವಿತ್ರಾತ್ಮ ಭರಿತನಾಗಿದ್ದು. ಹಲ್ಲೆಲೂಯಾ. ವಾಕ್ಯಗಳನ್ನ ಮರೆತು ಹೋಗ್ಬಾರ್ದು. ನೋಡ್ರಿ, ದೇವರಿಂದ ಪ್ರವಾದನೆಗಳಿಂದ ನುಡಿಯಲ್ಪಟ್ಟಂತ ವ್ಯಕ್ತಿ, ದೇವರ ಪ್ರವಾದಿಗಳು ಇವನ ಕುರಿತಾಗಿ ನುಡಿದಂತ ವ್ಯಕ್ತಿಗಳು. ಇವನು ಚಿಕ್ಕಂದಿನಿಂದಲೇ ಪವಿತ್ರಾತ್ಮನಿಂದ ತುಪ್ಪಲ್ಪಟ್ಟಂತ ವ್ಯಕ್ತಿ. ಇವನು ವಾಕ್ಯದಲ್ಲಿ ನಾವು ನೋಡ್ತೇವೆ, ಇವನಿಗೆ ಅಡವಿಯಲ್ಲಿ ವಾಕ್ಯ ಉಂಟಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಇವನಿಗೆ ಎಲ್ಲಿ ವಾಕ್ಯ ಉಂಟಾಯಿತೋ ಅಲ್ಲಿ ದೇವರು ಇವನನ್ನು ನಡೆಸುತ್ತಾ ಬಂದನು. ಆ ವಾಕ್ಯದಲ್ಲಿ ಜೀವಿಸುತ್ತಾ ಬಂದನು. ಆದರೆ ಈ ವಾಕ್ಯದಲ್ಲಿ ಜೀವಿಸುತ್ತಂತ ವ್ಯಕ್ತಿ, ಈ ವಾಕ್ಯವನ್ನ ಸಾರಿ ಹೇಳುವಂತ ವ್ಯಕ್ತಿ, ಇವನು ಯಾರ ಬಗ್ಗೆ ಕುರಿತು ಸಾಕ್ಷಿ ಹೇಳ್ತಾ ಇದ್ದನೋ, ಯಾರ ಕುರಿತಾಗಿ ಸಾರಿ ಹೇಳುತ್ತಾ ಇದ್ದನೋ, ಈಗ ಅವನ ಮುಂದೆ ಬರ್ತಾ ಇದ್ದಾನೆ ಆ ವ್ಯಕ್ತಿ. ಹಲ್ಲೆಲೂಯಾ. ಆ ವ್ಯಕ್ತಿ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಈಗ ಇವನು ಪವಿತ್ರಾತ್ಮ ಭರಿತನಾಗಿದ್ದಾನೆ. ಈಗ ಅವನು ಯೇಸು ಸ್ವಾಮಿಯ ಕುರಿತಾಗಿ ಏನು ಹೇಳುತ್ತಾನೆ? ನನಗಿಂತ ಶಕ್ತನು. ಹಲ್ಲೆಲೂಯಾ. ಅವನು ಪವಿತ್ರಾತ್ಮ ಭರಿತನಾಗಿದ್ದಾನೆ, ಬಲವನ್ನು ಹೊಂದಿಕೊಂಡಿದ್ದಾನೆ, ವಾಕ್ಯವನ್ನು ಹೊಂದಿಕೊಂಡಿದ್ದಾನೆ. ಅವನು ನಾನೇ ಬಲವುಳ್ಳವನು, ನಾನೇ ಶಕ್ತನಂತೇಳಿ ಅವನು ಅಲ್ಲಿ ಯಾವುದು ಪ್ರಸಂಗ ಮಾಡ್ತಾ ಇಲ್ಲ. ಆದ್ರೆ ನನಗಿಂತ ಹಿಂದೆ ಒಬ್ಬನು ಬರುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವನು ಮಾತನಾಡುವಂತ ಪ್ರತಿಯೊಂದು ಮಾತುಗಳು, ಉಪದೇಶಗಳು ಅವೆಲ್ಲವೂ ಯೇಸು ಕ್ರಿಸ್ತನ ಕುರಿತಾಗಿಯೇ ಇದ್ದುವು. ಆತನು ಎಷ್ಟರ ಮಟ್ಟಿಗೆ ಅವನು ತಗ್ಗಿಸಿಕೊಳ್ತಾನಂದ್ರೆ, ಈಗ ಆತನ ಕೆರೆಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಹಲ್ಲೆಲೂಯಾ. ಈಗ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ, ಶೂ ಇರ್ತದೆ, ಅದಕ್ಕೆ ಲೇಸ್ ಇರ್ತದೆ. ಹಲ್ಲೆಲೂಯಾ. ಈಗ ಅವನು ಹೇಳ್ತಾನೆ, ಈಗ ಯೇಸು ಸ್ವಾಮಿ ಬಂದ್ರೆ, ಅವನು ನನ್ನ ಮುಂದೆ ನಿಂತ್ರೆ, ಅವನ ಹಾಕಿಕೊಂಡಿರುವಂತ ಕೆರದ ಬಾರನ್ನ ನನ್ನ ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಹಲ್ಲೆಲೂಯಾ. ಇಂಥ ವಿಧೇಯತೆ ಉಳ್ಳ ವ್ಯಕ್ತಿ, ದೇವರನ್ನು ಯಾವಾಗಲೂ ಹೆಚ್ಚಿಸುವಂತ ವ್ಯಕ್ತಿ, ವಾಕ್ಯದಲ್ಲಿ ಜೀವಿಸುವಂತ ವ್ಯಕ್ತಿ, ವಾಕ್ಯವನ್ನ ಸಾರಿ ಹೇಳುವಂತ ವ್ಯಕ್ತಿ. ಅವನು ಹೇಳ್ತಾನೆ, ಅವನ ಕರೆ ಏನು? ನಾನು ನೀರಿನ ದೀಕ್ಷಾ ಸ್ನಾನ ಮಾಡಿಸುವುದಕ್ಕಾಗಿ ಬಂದಿದ್ದೇನೆ. ಆ ಕರೆಯಲ್ಲಿ ಸೇವೆ ಮಾಡಿದನು. ಅವನು ಯೇಸು ಸ್ವಾಮಿ ಕುರಿತಾಗಿ ಹೇಳ್ತಾನೆ, ನನ್ನ ಹಿಂದೆ ಬರುವವನು ಕೇವಲವನು ನಿಮ್ಮನ್ನು ನೀರಿನ ದೀಕ್ಷಾ ಸ್ನಾನ ಮಾಡಿಸುವವನಲ್ಲ, ಅವನು ಪವಿತ್ರಾತ್ಮದಲ್ಲಿ ನಿಮಗೆ ಸ್ನಾನ ಮಾಡಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಿರುವಂತ ಉದ್ದೇಶಗಳು ಅವನು ಜನರಿಗೆ ತಿಳಿಸುವಂತ ವ್ಯಕ್ತಿ. ಇಷ್ಟೆಲ್ಲ ಯೇಸು ಸ್ವಾಮಿಯ ಬಗ್ಗೆ ಸಾರಿ ಹೇಳಿದಾಗ, ಈಗ ಯೇಸು ಸ್ವಾಮಿ ಸಮಯ ಬಂದಾಗ ಅವನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಾಗಿ ಯಾವ ವ್ಯಕ್ತಿ ಕುರಿತಾಗಿ ಪ್ರವಾದನೆಯನ್ನು ಹೇಳಲ್ಪಟ್ಟಿತ್ತೋ, ಯಾರಿಗಾಗಿ ದೇವರು ಮುಂದಾಗಿ ಕಳಿಸಿದ್ದನೋ, ಯಾವ ಸ್ಥಳದಲ್ಲಿ ವಾಕ್ಯ ಉಂಟಾಯಿತೋ, ಯಾವುದಾಗಿ ಅವನು ಕರೆಯಲ್ಪಟ್ಟವನೋ, ಆ ಸೇವೆ ಮಾಡುವಂತ ವ್ಯಕ್ತಿಯ ಬಳಿಗೆ ಈಗ ಸ್ವತಃನೇ ಯೇಸು ಸ್ವಾಮಿ ತಾನು ಕೂಡ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ, ತಾನು ಬಂದ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಅವನು ಏನ್ ಮಾಡ್ತಾ ಇದ್ದಾನೆ? ಈಗ ದೀಕ್ಷಾ ಸ್ನಾನವನ್ನು ತೆಗೆಸಿಕೊಳ್ಳುವುದಕ್ಕಾಗಿ ಅದೇ ಸ್ನಾನಿಕನಾದ ಯೋಹಾನನ ಹತ್ರ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಅವನನ್ನ ಕಂಡ ಕೂಡಲೇ ಹೇಳ್ತಾ ಇದ್ದಾನೆ, ಅಗೋ ಯಜ್ಞದ ಕುರಿಮರಿ ಎಂಬುದಾಗಿ. ಹಲ್ಲೆಲೂಯಾ.
ಅವನು ಯಾರನ್ನ ಗುರುತಿಸ್ನಂದ್ರೆ ಯೇಸು ಸ್ವಾಮಿಯನ್ನ ಯಾವುದಕ್ಕಾಗಿ ಬಂದಾನೆ ಅಂತೇಳಿ ಅವನಿಗೆ ಚೆನ್ನಾಗಿ ಗೊತ್ತು. ಈ ಯಜ್ಞದ ಕುರಿಮರಿ ಬಂದಿರುವಂತ ಉದ್ದೇಶ ಸಕಲ ಜನರ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಸಕಲ ಜನರ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ, ಯಾವ ಧರ್ಮ ಬದಲಾವಣೆ ಮಾಡುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ಯಾರ ಮತವನ್ನು ಬದಲಾಯಿಸುವುದಕ್ಕಾಗಿ ಅಲ್ಲ, ಯಾರ ಹೆಸರನ್ನು ಕೂಡ ಬದಲಾಯಿಸುವುದಕ್ಕೆ ಅಲ್ಲ. ಹಲ್ಲೆಲೂಯಾ. ಅವನು ಯಾವುದಕ್ಕಾಗಿ ಬಂದಿದ್ದಾನೆ? ಸಕಲ ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದನಂತೇಳಿ ಸ್ನಾನಿಕನಾದ ಯೋಹಾನನು ಅವನು ಕೂಗಿ ಹೇಳತೊಡಗಿದನು. ಯೇಸು ಸ್ವಾಮಿಯನ್ನು ನಂಬಿದಂತ ವ್ಯಕ್ತಿ, ಯೇಸು ಸ್ವಾಮಿಯಿಂದ ಪ್ರವಾದನೆ ಹೇಳಿಸಲ್ಪಟ್ಟಂತ ವ್ಯಕ್ತಿ, ಯೇಸು ಕ್ರಿಸ್ತನ ಮೂಲಕ ಕರೆಯಲ್ಪಟ್ಟಂತ ವ್ಯಕ್ತಿ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿರುವಂತ ವ್ಯಕ್ತಿಯಲ್ಲಿ ಒಂದು ದಿವಸ ಏನಾಗ್ತದೆ, ಇವನ ಜೀವಿತದಲ್ಲಿ ಕೂಡ ಶೋಧನೆ ಬರ್ತದೆ. ಹಲ್ಲೆಲೂಯಾ. ಈ ಸ್ನಾನಿಕನಾದ ಯೋಹಾನನು ವಾಕ್ಯದಲ್ಲಿ ನಾವು ನೋಡ್ತೇವೆ, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನ್ ಆಫ್ ಗಾಡ್. ಹಲ್ಲೆಲೂಯಾ. ಬಹಳ ನೇರವಾಗಿ ವಾಕ್ಯವನ್ನು ಮಾತನಾಡುವಂತ ವ್ಯಕ್ತಿ. ಇವನು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವಂತ ವ್ಯಕ್ತಿಯಾಗಿ ಕೂಡ ಇರಲಿಲ್ಲ. ಯಾವುದೇ ವಿಷಯದಲ್ಲಿ ಆಗ್ಲಿ ಕೂಡ ಇವನು ಏನಾಗ್ತದೆ, ಯಾರಿಗೂ ವಾಕ್ಯ ಹೇಳುವುದಕ್ಕಾಗಲಿ ಅವನು ಎದುರುವಂತ ವ್ಯಕ್ತಿ ಅಲ್ಲ. ಹೆಂಗಿದ್ನೋ ಹಂಗೆ ಹೇಳ್ತಾ ಇದ್ದ, ಏನ್ ಹೇಳ್ಬೇಕಿತ್ತೋ ಅದನ್ನೇ ಹೇಳ್ತಾ ಇದ್ದ. ಹಲ್ಲೆಲೂಯಾ. ಈಗ ಒಂದು ದಿವಸ ಏನಾಗ್ತದೆ, ಇವನು ಹೆರೋದನ ಬಳಿಗೆ ಹೋಗಿ ಏನ್ ಮಾಡ್ತಾ ಇರ್ತಾನೆ, ಅವನನ್ನ ವಾಕ್ಯದ ಮೂಲಕ ಅವನ ಪಾಪವನ್ನು ತಿಳಿಸಿಕೊಡ್ತಾನೆ. ಏನ್ ತಿಳಿಸಿಕೊಡ್ತಾನೆ? ಅವನು ಮಾಡುವಂತ ಪಾಪವನ್ನು ಅವನಿಗೆ ತಿಳಿಸಿಕೊಡುವಾಗ ಈ ಹೆರೋದನು ಯಾರಾಗಿದ್ನು? ಯಾರ ರಾಜನು? ಯಹೂದ್ಯರ ರಾಜನಾಗಿದ್ದನು. ಈ ರಾಜನು ಪಾಪ ಮಾಡುವವನಾಗಿದ್ದನು. ಬೈಬಲ್ ಅಲ್ಲಿ ಹೇಳ್ತದೆ. ಈ ಸ್ನಾನಿಕನಾದ ಯೋಹಾನನು ಸೇವಕನು ಹೋಗಿ ಹೇಳ್ತಾನೆ, ನೀನು ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ತಪ್ಪು. ಅವನು ಏನಿದೆಯೋ ಅದನ್ನೇ ವಾಕ್ಯ ಹೇಳ್ತಾ ಇದ್ದ. ತಪ್ಪಾಗಿ ಅವನು ಬೋಧಿಸ್ತಾ ಇದ್ದ. ಯಾವುದಕ್ಕೂ ಕಾಂಪ್ರಮೈಸ್ ಮಾಡುವಂತ ವ್ಯಕ್ತಿ ಆಗಿರಲಿಲ್ಲ. ರಾಜನ ಮುಂದೆ ಹೋಗಿ ಹೇಳ್ತಾ ಇದ್ದಾನೆ, ನೀನು ಮಾಡುತ್ತಾ ಇರುವುದು ಸರಿಯಲ್ಲ, ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ನೀನು ತಪ್ಪು ಅಂತೇಳಿ ಹೇಳಿದಾಗ ಈ ರಾಜನಿಗೆ ಏನಾಯ್ತು? ಸರಿ, ಎಲ್ಲರಿಗೂ ಬಂದದ್ದೇ ಅದು. ತಪ್ಪಾಗಿ ಹೇಳಿದ್ರೆ ಯಾರಿಗೂ ಸರಿ ಅನ್ಸಲ್ಲ. ಅದು ಕೋಪ ಬಂತು ಅವನಿಗೆ. ಅವಾಗ ಏನ್ ಮಾಡ್ತಾನೆ ರಾಜನು? ಇವನ ಮೇಲೆ, ಸ್ನಾನಿಕನಾದ ಯೋಹಾನ ಮೇಲೆ ಅವನಿಗೆ ಗೌರವ ಇತ್ತು. ಅದರ ನಿಮಿತ್ತ ಅವನಿಗೆ ಮರಣ ದಂಡನೆಯನ್ನು ಅವನು ಕೊಡುವುದಕ್ಕಾಗದೆ ಏನ್ ಮಾಡ್ತಾನೆ? ಸೆರೆಮನೆಗೆ ಹಾಕಿಸ್ತಾನೆ. ಈ ಸೆರೆಮನೆಗೆ ಹಾಕಿಸಿದಾಗ ನೋಡ್ರಿ, ಯೇಸು ಸ್ವಾಮಿ ಹೊರಗಡೆ ಸೇವೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ದೇವರ ರಾಜ್ಯದ ಕಾರ್ಯ ಯೇಸು ಸ್ವಾಮಿ ಮುಂದುವರಿಸ್ತಾ ಇರ್ತಾನೆ. ಯೇಸು ಸ್ವಾಮಿ ಸುವಾರ್ತೆ ಹೇಳ್ತಾ ಇರ್ತಾನೆ. ಅನೇಕ ಕುರುಡರನ್ನ ಕಣ್ಣು ಬರುವಂತೆ ಮಾಡ್ತಾ ಇರ್ತಾನೆ, ಕುಂಟರನ್ನ ನಡೆಯುವಂತೆ ಮಾಡ್ತಾ ಇರ್ತಾನೆ, ಕುಷ್ಠ ರೋಗಿಗಳನ್ನ ಸ್ವಸ್ಥ ಮಾಡ್ತಾ ಇರ್ತಾನೆ, ಬಡವರಿಗೆ ಹೋಗಿ ಶುಭ ವರ್ತಮಾನವನ್ನು ಸಾರ್ತಾ ಇರ್ತಾನೆ, ಅನೇಕರಿಗೆ ದೇವರ ರಾಜ್ಯ ಕುರಿತಾದಂತ ಅವನು ಬೋಧನೆಗಳನ್ನು ಮಾಡುತ್ತಾ ತನ್ನ ಸೇವೆಯಲ್ಲಿ ಇದ್ದನು. ಹಲ್ಲೆಲೂಯಾ. ಈಗ ಈ ಸ್ನಾನಿಕನಾದ ಯೋಹಾನನು ನೋಡ್ರಿ, ಇವನಿಗೆ ತನ್ನ ಕರೆ ಗೊತ್ತು, ಇವನು ಯಾರು ಕಳಿಸಿದ್ದಾರೆ ಎಂಬುದಾಗಿ ಕೂಡ ಗೊತ್ತು, ಅವನಿಗೆ ಯಾವ ಸೇವೆ ಕೊಡಲ್ಪಟ್ಟಿದೆ ಅಂತ ಹೇಳಿ ಗೊತ್ತು. ಈಗ ಏನಾಗ್ತದೆ, ಅವನಿಗೆ ಅವನ ನಿಮಿತ್ತ, ಯಾರ ನಿಮಿತ್ತ ಅಂದ್ರೆ ಯೇಸು ಕ್ರಿಸ್ತನ ವಾಕ್ಯದ ನಿಮಿತ್ತನೇ ಈಗ ಅವನಿಗೆ ಶೋಧನೆ ಬಂದಿದೆ. ಅವನು ಯಾವ ತಪ್ಪು ಮಾಡಲಿಲ್ಲ, ಅವನ ಬೋಧನೆಯಲ್ಲಿ ಯಾವ ತಪ್ಪು ಬೋಧಿಸಲಿಲ್ಲ, ಅವನಲ್ಲಿ ಯಾವ ತಪ್ಪು ಹೊರಿಸುವಂತ ತಪ್ಪು ಕೂಡ ಅವನಲ್ಲಿ ಇಲ್ಲ. ಆದ್ರೆ ಅವನು ಮಾಡಿದಂತ ವಾಕ್ಯದ ಹೇಳಿದ ನಿಮಿತ್ತವಾಗಿ ಅವನೇನಾದ್ರು ಈಗ ಸೆರೆಗೆ ಹಾಕಲ್ಪಟ್ಟಿದ್ದಾನೆ. ಈಗ ಅವನಿಗೆ ಏನಾಗಿದೆ, ಯೇಸು ಸ್ವಾಮಿ ಅವನ ಸುತ್ತಲೇ ಸೇವೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲಿ ಓಡಾಡ್ತಾ ಇದ್ದಾನೆ, ಎಲ್ಲಿ ಪ್ರಸಂಗ ಮಾಡ್ತಾ ಇದ್ದಾನೆ, ಎಲ್ಲಿ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆಲ್ಲ ಅವನ ಇನ್ಫಾರ್ಮೇಶನ್ ಎಲ್ಲ ಶಿಷ್ಯರಿಗೆ ಕೊಡ್ತಾ ಇದ್ದನು. ಒಂದ್ ದಿವಸ ತಲೆ ಕಟ್ಟಿ ಇವನು ಏನ್ ಮಾಡ್ತಾನಂದ್ರೆ, ಅವನ ಶಿಷ್ಯರನ್ನ ಕೂಡಿಸಿ ಯೇಸು ಸ್ವಾಮಿ ಬಳಿಗೆ ಕಳಿಸ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಬಳಿಗೆ ಕಳಿಸಿ ಅವನಿಗೆ ಏನಾಗ್ತದೆ, ಅವನ ನಿಮಿತ್ತ ನಾನು ಸೆರೆಯಲ್ಲಿ ಬಿದ್ದಿದ್ದೇನೆ, ಆದ್ರೆ ಯೇಸು ಸ್ವಾಮಿ ನನ್ನ ಬಳಿಗೆ ಯಾಕೆ ಬರ್ತಾ ಇಲ್ಲ, ನನ್ನನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ, ಈ ಸೆರೆಯಿಂದ ಯಾಕೆ ನನಗೆ ಪರಿಹಾರ ಕೊಡ್ತಾ ಇಲ್ಲ ಅಂತೇಳಿ ಅವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಹೃದಯವನ್ನ ಅವನು ಕಠಿಣ ಪಡ್ಕೊಂಡಿದ್ದಾನೆ. ಏನ್ ಮಾಡ್ಕೊಂಡಿದ್ದಾನೆ? ತನ್ನ ಹೃದಯವನ್ನ ಅವನು ಕಠಿಣ ಮಾಡ್ಕೊಂಡಿದ್ದಾನೆ.
ಈಗ ಆ ಶಿಷ್ಯರ ಕೈಯಲ್ಲಿ ಏನು ಹೇಳಿ ಕಳಿಸ್ತಾನಂದ್ರೆ, ಯಾರ ಕುರಿತಾಗಿ ಸಾಕ್ಷಿ ಹೇಳಿದನೋ ಈಗ ಅವನ ಮೇಲೆ ಅವನಿಗೆ ಡೌಟ್ ಬಂದಿದೆ. ಏನು ಹೇಳಿ ಕಳಿಸ್ತಾನೆ? ಸ್ವಾಮಿ, ನೀನು ಯಾಕೆ ಬಂದು ನನ್ನನ್ನು ಬಿಡುಗಡೆ ಕೊಡ್ಲಿಲ್ಲ ಅಂತ ಹೇಳಿ ಕಳಿಸ್ಲೇ ಇಲ್ಲ. ಓದ್ರಿ ಆ ವಾಕ್ಯ, ಸಾರಿ ಮುಂದೆ ಓದಿಸ್ತೀನಿ ಅದನ್ನ. ಏನ್ ಹೇಳ್ತಾನೆ ಗೊತ್ತಾ? ಬರಬೇಕಾದವನು ನೀನು ಅಥವಾ ಮತ್ತೊಬ್ಬನ ದಾರಿಯನ್ನು ಕಾಯಬೇಕು. ಹಲ್ಲೆಲೂಯಾ. ಅವನ ಜೀವಿತದಲ್ಲಿ ಅವನ ನಂಬಿಕೆ ಪೂರ್ತಿಯಾಗಿ ಕಳ್ಕೊಂಡಿದ್ದಾನೆ. ಅವನ ಯಾವ ನಂಬಿಕೆಯನ್ನು ಬಿಟ್ಟಿದ್ದಾನಂದ್ರೆ ಯೇಸುವಿನ ಮೇಲಿನ ನಂಬಿಕೆಯನ್ನ ಬಿಟ್ಟಿದ್ದಾನೆ. ಅವನ ಪರಿಸ್ಥಿತಿಯ ನಿಮಿತ್ತ, ಅವನಿಗೆ ಬಂದಿರುವಂತ ಶೋಧನೆಯ ನಿಮಿತ್ತ, ಅವನಿಗೆ ಬಂದಿರುವಂತ ಆ ವಾಕ್ಯದ ಒಂದು ಪರಿಸ್ಥಿತಿಯ ನಿಮಿತ್ತ ಏನಾಗಿದೆ, ಅವನು ನಂಬಿಕೆಯನ್ನೇ ಕಳ್ಕೊಂಡಿದ್ದಾನೆ. ಈಗ ಯಾವ ಯೇಸುವನ್ನು ಕಂಡು ನೀನು ಯಜ್ಞದ ಕುರಿಮರಿಯಾದಾತನು, ಸಕಲ ಜನರ ಪಾಪಗಳ ನಿವಾರಣೆ ಮಾಡುವಂತ ವ್ಯಕ್ತಿ ಅಂತೇಳಿ ಸಾಕ್ಷಿ ಹೇಳಿದ್ನು, ನನಗಿಂತ ಹಿಂದೆ ಬರುವವನು ನನಗಿಂತ ಶಕ್ತನು ಅಂತೇಳಿ ಅವನು ಸಾರಿ ಹೇಳಿದ್ನು, ಈಗ ಅದೇ ಯೇಸುವನ್ನ ಕಂಡು ಏನ್ ಮಾಡ್ತಾ ಇದ್ದಾನೆ? ಅವನು ನಂಬಿಕೆ ಮಾತನಾಡ್ತಾ ಇಲ್ಲ. ಏನ್ ಮಾತನಾಡ್ತಾ ಇದ್ದಾನೆ? ಬರಬೇಕಾದವನು ನೀನು ಅಥವಾ ಮತ್ತೊಬ್ಬನ ದಾರಿಯನ್ನು ಕಾಯಬೇಕು ಅಂತೇಳಿ ಹೇಳಿದಾಗ ಯೇಸು ಸ್ವಾಮಿಯಲ್ಲಿ ಏನು ಹೇಳ್ತಾನೆ? ಸ್ನಾನಿಕನಾದ ಯೋಹಾನನಿಗೆ ಹೋಗಿ ಹೇಳ್ರಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಬಡವರಿಗೆ ಶುಭ ವರ್ತಮಾನ ಸಾರಲ್ಪಡುತ್ತದೆ. ಅವನು ಹೇಳ್ತಾನೆ ಕೊನೆಯದಾಗಿ, ಯೇಸು ಸ್ವಾಮಿ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಹಲ್ಲೆಲೂಯಾ. ಈ ಸೈತಾನನ ಮುಖ್ಯ ಉದ್ದೇಶ ಏನಂದ್ರೆ, ನಿಮ್ಮ ಜೀವಿತದಲ್ಲಿ ಆತನು ನಿಮಗಿರುವಂತ ಯಾವುದೇ ಆಸ್ತಿಯಾಗಲಿ, ನಿಮಗಿರುವಂತ ಯಾವುದೇ ಜ್ಞಾನವಾಗಲಿ, ಸಂಪಾದನೆಯಾಗಲಿ ಅವನು ನಿಮ್ಮಿಂದ ತೆಗೆದುಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ಇನ್ನೊಂದು ಹೆಸರು, ಈ ಲೋಕದ ಅಂಧಕಾರದ ಅಧಿಪತಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ. ಇವತ್ತು ನಮಗೆ ಆರೋಗ್ಯವಿರುವಾಗ ನಾವು ಯೇಸುವಲ್ಲಿ ನಂಬಿಕೆ ಇಡುತ್ತೇವೆ. ನಮ್ಮ ಬಳಿ ಹಣ ಇರುವಾಗ ನಾವು ಯೇಸುವಿನ ಬಳಿಯಲ್ಲಿ ನಂಬಿಕೆ ಇಡುತ್ತೇವೆ. ನಮಗೆ ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳು ಬರುವಾಗ ನಾವು ಯೇಸುವಿನಲ್ಲಿ ಬಹಳ ಕುಣಿದಾಡಿ ಆರಾಧಿಸಿ ನಂಬಿಕೆಯನ್ನಿಟ್ಟುಕೊಳ್ಳುತ್ತೇವೆ. ಆದ್ರೆ ಇದೇ ವಾಕ್ಯದ ನಿಮಿತ್ತ ಶೋಧನೆಗಳು ಬರುವಾಗ ಅಲ್ಲಿ ನಿನ್ನ ನಂಬಿಕೆ ಪರಿಶೋಧಿಸಲ್ಪಡುತ್ತದೆ. ನಿಜವಾದ ನಂಬಿಕೆ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದ ಸಂಗತಿಯಿಂದ ಕೂಡಿದಂತಹ ಬಂಗಾರವೇ ಬೆಂಕಿಯಲ್ಲಿ ಹಾಕಿ ಪರಿಶೋಧಿಸಲ್ಪಡುತ್ತದಂದ್ರೆ ನಿನ್ನ ನಂಬಿಕೆ ನಾನಾ ವಿಧವಾದ ಕಷ್ಟಗಳಿಂದ ಪರಿಶೋಧಿಸಲ್ಪಡುತ್ತದಂತೆ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ನಿನಗೆ ಸಂತೋಷವಿರುವಾಗ ತೋರ್ಪಡಿಸುವಂತ ನಂಬಿಕೆ ಮಾತ್ರವಲ್ಲ, ನೀನು ಕಷ್ಟಗಳ ಮಧ್ಯದಲ್ಲಿ ಯೇಸುವಿನ ನಿಮಿತ್ತ ಬರುವಂತ ಕಷ್ಟಗಳಾಗಲಿ, ಯೇಸುವಿನ ನಿಮಿತ್ತ ಬರುವಂತ ನಿನಗೆ ನಷ್ಟಗಳಾಗಲಿ, ಯೇಸುವಿನ ನಿಮಿತ್ತ ಸಂಭವಿಸುವ ನಿನಗೆ ಯಾವುದೇ ವಿರೋಧಗಳಾಗಲಿ, ಅಲ್ಲಿ ನೀನು ಕಾಪಾಡ್ಕೊಳ್ತೀಯಲ್ಲ, ಅದೇ ನಿಜವಾದ ನಂಬಿಕೆ. ಹಲ್ಲೆಲೂಯಾ. ಬೈಬಲ್ ಅದೇ ವರ್ಣಿಸ್ತದೆ ನಂಬಿಕೆ ಹೆಂಗೆ ಪರಿಶೋಧಿಸಲ್ಪಡ್ತದೆ ಅಂತೆ. ದ ರಿಯಲ್ ಫೇತ್ ಅಲ್ಲಿ ಗೊತ್ತಾಗ್ತದೆ. ಈಗ ಇವನೇನ್ ಮಾಡಿದ್ನು? ಯೇಸು ಸ್ವಾಮಿಯಲ್ಲಿ ಅಪನಂಬಿಕೆ ಇಟ್ನು, ಅಲ್ಲಿ ಅವನ ಜೀವಿತವನ್ನು ಅಲ್ಲಿ ನಾಶ ಮುಗಿದೋಯ್ತು ಒಂದು ಕತೆ. ಈ ಶೋಧನೆಯ ಕಾಲ ಎನ್ನುವಂಥದ್ದು ಸಭೆಯಲ್ಲಿ ಪ್ರತಿಯೊಂದು ವಿಶ್ವಾಸಿಗಳು ಹಾದು ಹೋಗ್ತಾರೆ, ಹಾದು ಹೋಗಲೇಬೇಕು. ಇದನ್ನು ಜಯಿಸಿಲ್ಲ ಅಂದ್ರೆ ಅವನು ಯೇಸುವನ್ನು ಮಹಿಮೆ ಪಡಿಸುವುದಕ್ಕಾಗುವುದಿಲ್ಲ, ತನ್ನ ಕರೆಯಲ್ಲಿ ಮುಂದುವರಿಯುವುದಕ್ಕಾಗುವುದಿಲ್ಲ, ತನಗೆ ಇಟ್ಟಿರುವಂತ ವಾಗ್ದಾನಗಳನ್ನು ಅವನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಕೂಡ ಆಗುವುದಿಲ್ಲ. ಈಗ ಅಡವಿಯಲ್ಲಿ ನೋಡ್ರಿ, ಇಸ್ರಾಯೇಲರನ್ನ ದೇವರು ಕರೆದ, ಅವರ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದನು ದೇವರು. ನಾನು ಬೈಬಲ್ ಅಲ್ಲಿ ಈ ಇಸ್ರಾಯೇಲರಿಂದ ಕಲಿತುಕೊಂಡಂತ ಒಂದು ವಿಶೇಷ ಸಂಗತಿಯನ್ನು ಗೊತ್ತಾ? ಇವರು ಯಾವಾಗಲೂ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. ಅನೇಕರ ಜೀವಿತದಲ್ಲಿ ಅವಿಶ್ವಾಸಿಗಳನ್ನು ನಾವು ನೋಡ್ತೇವೆ. ಇವರು ಐಗುಪ್ತದಲ್ಲಿ ಬಂದಿಯಾಗಿದ್ದಾರೆ, ದಾಸತ್ವದಲ್ಲಿದ್ದಾರೆ. ಇವರಿಗೆ ಯಾವುದೇ ರೀತಿಯಾಗಿ ಉತ್ತಮವಾದ ಬಟ್ಟೆಗಳಿಲ್ಲ ಉಟ್ಟುಕೊಳ್ಳುವುದಕ್ಕೆ,
ನೀರಿನ ಕುಡಿಯುವಂತ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಊಟ ಮಾಡುವಂತ ವ್ಯವಸ್ಥೆ ಇವರಿಗೆ ಅನುಕೂಲ ಇಲ್ಲ, ಮನೆಗಳು ಕೂಡ ಇವರಿಗೆ ಯಾವುದೇ ರೀತಿಯಾಗಿ ಅನುಕೂಲ ಇಲ್ಲ. ಆದ್ರೆ ಆ ಐಗುಪ್ತದಲ್ಲಿ ಇವರನ್ನು ಯಾರನ್ನ ಆತುಕೊಂಡಿದ್ರು? ದೇವರನ್ನು. ಪ್ರಾರ್ಥನೆಯಲ್ಲಿ ಯಾವಾಗಲೂ ದೇವರನ್ನೇ ಆತುಕೊಂಡವರಾಗಿದ್ರು. ಅವರಿಗೆ ನಂಬಿಕೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ನಮ್ಮನ್ನು ವಿಮೋಚಿಸುತ್ತಾನೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಇದೇ ಪ್ರಾರ್ಥನೆಯನ್ನು ಎಷ್ಟು ವರ್ಷಗಳು ಮಾಡಿದ್ರೆ ಗೊತ್ತಾ? 4 ತಲೆಮಾರುಗಳು 400 ವರ್ಷಗಳು ಮೇಲ್ಪಟ್ಟವರು ಪ್ರಾರ್ಥನೆಯನ್ನೇ ಆತುಕೊಂಡಿದ್ರು. ಹಲ್ಲೆಲೂಯಾ. ಜನರೇಷನ್ ಟು ಜನರೇಷನ್ ಅವ್ರು ಯಾವುದನ್ನು ಆತುಕೊಳ್ಳಿಲ್ಲ. ಅವರ ಲೈಫಲ್ಲಿ ಪ್ರಾರ್ಥನೆ ಒಂದೇ ಆತುಕೊಂಡ್ರು. ಆ ಪ್ರಾರ್ಥನೆಯನ್ನು ಕೇಳಿ ದೇವರು ತಕ್ಕ ಸಮಯದಲ್ಲಿ ದೇವರಿಗೂ ಮೋಶೆಗೆ ಉತ್ತರವಾಗಿ ಬಂದನು. ಹಲ್ಲೆಲೂಯಾ. ಅವನು ಏನಿಗೆ ಹೇಳ್ತಾನೆ, ದೇವರು ಇಳಿದ ತಕ್ಷಣ ನೋಡಿ, ಮೋಶೆ, ನನ್ನ ಜನರು ನನಗೆ ಮೊರೆ ಇಟ್ಟಿದ್ದನ್ನು ನಾನು ಕೇಳಿದ್ದೇನೆ. ಹಲ್ಲೆಲೂಯಾ. ಯಾರ ವಿಷಯದಲ್ಲಿ ಕೂಡ ಅವರು ಮೊರೆ ಇಟ್ಟಿದ್ದಾರೋ ಆ ವಿಷಯವನ್ನು ಕೂಡ ನಾನು ಕೇಳಿದ್ದೇನೆ ಎಂಬುದಾಗಿ. ಇವತ್ತು ನೀನು ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಯಾಗಲಿ, ನಿನ್ನ ಯಾವ ವಿಷಯದಲ್ಲಿ ಮಾಡುತ್ತಿರುವಂತ ಪ್ರಾರ್ಥನೆಯಾಗಲಿ, ಅದು ದೇವರು ಕೇಳುತ್ತಾ ಇಲ್ಲ ಅಂತೇಳಿ ನಿನ್ನ ಪರಿಸ್ಥಿತಿಯನ್ನು ನೋಡಿ ನೀನು ಅದನ್ನ ಫೈಂಡ್ ಔಟ್ ಮಾಡಬೇಡ. ಹಲ್ಲೆಲೂಯಾ. ನನ್ನ ದೇವರು ಕಿವುಳ್ಳ ದೇವರು, ನೋಡುವಂತ ದೇವರು, ಮಾತನಾಡುವಂತ ದೇವರು, ಚಲಿಸುವಂತ ದೇವರು, ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ಈಗ ಈ ಪ್ರಾರ್ಥನೆಯನ್ನು ಕೇಳಿದ ದೇವರವರಿಗೆ ಐಗುಪ್ತದಿಂದ ಇವರಿಗೆ ಬಿಡುಗಡೆ ಮಾಡಿದಾಗ ಇವರು ಏನಾಗ್ತಾರೆ ನೋಡ್ರಿ. ಐಗುಪ್ತದಿಂದ, ದಾಸತ್ವದಿಂದ ಹೊರಗೆ ಬಂದಾಗ ಇವರು ಯಾವ ಆತ್ಮೀಕ ಸಂಗತಿಯನ್ನು ಆತುಕೊಂಡ್ರು, ಹೊರಗೆ ಬಂದಾಗ ಈಗ ಭೌತಿಕವಾದ ವಿಷಯಗಳ ಮೇಲೆ ಮಾತ್ರ ಇವರು ಕಣ್ಣುಗಳನ್ನು ಹಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಅಡವಿಯ ಮಾರ್ಗದಲ್ಲಿ ದೇವರು ಇವರನ್ನು ನಡೆಸುತ್ತಾ ಬಂದನು. ಈಗ ಇವರಿಗೆ ತೃಪ್ತಿಯಾಗುವುದಕ್ಕೆ ಏನ್ ಮಾಡಿದ್ನು, ಅವರಿಗೆ ದಾಹವಾಗುವಾಗ ನೀರನ್ನ ಸಾಮಾನ್ಯವಾಗಿ ಮಳೆ ಸುರಿಸಲಿಲ್ಲ. ಹಲ್ಲೆಲೂಯಾ. ಲೋಕ ಮಾಡಿ ತೋರಿಸದೇ ಇರುವಂತ ಸಂಗತಿಗಳನ್ನ, ಚರಿತ್ರೆಗಳು ಇಸ್ರಾಯೇಲರು ಕಂಡ್ರು. ಬಂಡೆಗಳನ್ನ ಸೀಳಿ ನೀರನ್ನ ಕುಡಿದವರು ಇವರು. ಪರಲೋಕದಿಂದ ದೇವದೂತರು ಸೇವಿಸುವಂತ ಮನ್ನವನ್ನ ಸೇವಿಸಿದಂತ ಇಸ್ರಾಯೇಲರು ಇವರು. ಅವರ ಇಷ್ಟಾರ್ಥಗಳು ತಿಂದು ತಿಂದು ಸಾಕಾದ್ಮೇಲೆ ನಮಗೆ ಮಾಂಸ ಕೊಡು ಅಂತ ಹೇಳಿದಾಗ ದೇವರು ಲಾವಕ್ಕಿಗಳನ್ನೇ ಅವರ ಡೇರೆಗಳಿಗೆ ಬರಮಾಡ್ದ. ಅವರ ಯಾವುದ ಕೋರಿಕೆಯನ್ನು ಕೂಡ ದೇವರು ಈಡೇರಿಸದೆ ಬಿಡಲಿಲ್ಲ. ಆದ್ರೆ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ಅವರ ಗುಣಗುಟ್ಟುವಿಕೆ ಮೇಲೆ ಅವರನ್ನು ಕಾರ್ಯ ಮಾಡ್ತಾ ಇಲ್ಲ. ಮೋಶೆಯ ಪ್ರಾರ್ಥನೆಯಲ್ಲಿ ದೇವರು ಆತನು ಅಬ್ರಾಮನಿಗೆ ಮಾಡಿದಂತ ನಂಬಿಕೆಯ ವಾಗ್ದಾನದ ನಂಬಿಕೆಯನ್ನು ನೆರವೇರಿಸುವುದಕ್ಕಾಗಿ ಆತನು ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಅದೇ ಜನರು ಮುಂದೆ ಬರ್ತಾ ಬರ್ತಾ ಏನ್ ಮಾಡ್ತಾ ಇದ್ದಾರೆ, ದೇವರ ಮೇಲೆ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಬ್ರಾಮನಿಂದ ಒಡಂಬಡಿಕೆ ಮಾಡಿಕೊಂಡು ಕರೆಯಲ್ಪಟ್ಟಂತ ಜನಾಂಗ ಇದು. ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕಾಗಿ ನಡೆಸಲ್ಪಡುವಂತ ಜನಾಂಗ ಇದು. ಲೋಕದಲ್ಲೇ ತನ್ನ ಸ್ವಕೀಯ ಪ್ರಜೆಗಳೆಂದು ಆರಿಸಿಕೊಂಡ ಜನಾಂಗವಿದು. ಆದ್ರೆ ಬಂದು ಪ್ರಾರಂಭದಲ್ಲಿ ಐಗುಪ್ತದಲ್ಲಿ ಪ್ರಾರ್ಥನೆ ಇತ್ತು. ಎಷ್ಟೇ ಕಷ್ಟಗಳಿದ್ರು, ಎಂತ ನಷ್ಟಗಳಿದ್ರು, ಎಷ್ಟೇ ಹುಡಿಸಿಕೊಂಡ್ರು, ಕೆಲಸ 2ರಷ್ಟಾದ್ರೂ ಕೂಡ ಅವ್ರು ಏನ್ ಮಾಡಿದ್ರು, ದೇವರನ್ನೇ ಆತುಕೊಂಡಿದ್ರು. ಈಗ ಹೊರಗೆ ಬಂದ ತಕ್ಷಣ ಅವರು ದೇವರ ಮೇಲೆ ನೀರಿಗಾಗಿ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಆಹಾರಕ್ಕಾಗಿ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ಒಂದೊಂದು ಅವಶ್ಯಕತೆಗಳು ಬರುವಾಗ ಮಾತ್ರ ಎಲ್ಲದರಲ್ಲಿ ಅವರು ಗುಣಗುಟ್ಟುವವರಾದ್ರು. ಕಾರಣ ಹೇಳ್ತದೆ, ಅವರು ವಾಗ್ದಾನ ದೇಶವನ್ನ ಸೇರಲಿಲ್ಲ. ಮುಖ್ಯ ಕಾರಣ ಅವರು ದೇವರಲ್ಲಿ ನಂಬಿಕೆಯನ್ನು ತೊರೆದು ಬಿಟ್ಟವರಾಗಿದ್ದರು ಎಂಬುದಾಗಿ. ಅವರು ಅರ್ಧ ದಾರಿಯಲ್ಲೇ ನಾಶವಾದ್ರು. ಅವರು ದೇವರ ಮೇಲೆ ಗುಣಗುಟ್ಟಿದ್ರು, ದೇವರ ವಾಕ್ಯದ ಮೇಲೆ ನಂಬಿಕೆ ಇರಲಿಲ್ಲ. ದೇವರು ಕರೆದಂತ ವಿಷಯದಲ್ಲಿ, ದೇವರು ಮಾಡಿರುವಂತ ಅವರಿಗೆ ವಾಗ್ದಾನದ ವಿಷಯದಲ್ಲಿ ಅವರಿಗೆ ಯಾವ ನಂಬಿಕೆ ಪ್ರಾರಂಭದಲ್ಲಿತ್ತೋ ಆ ನಂಬಿಕೆಯನ್ನು ಅವರು ಬಿಟ್ಟವರಾಗಿದ್ರು. ಆ ನಂಬಿಕೆಯನ್ನು ಅವರು ಕಳ್ಕೊಂಡ್ರು. ಆ ನಂಬಿಕೆ ಕಳ್ಕೊಂಡ ಕಾರಣ ಏನಾಯ್ತು, ಅವರು ಅರ್ಧ ದಾರಿಯಲ್ಲೇ ನಾಶವಾದರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಸೈತಾನನ ಉದ್ದೇಶವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ. ಈ ಸೈತಾನನು ಏದೆನ್ ತೋಟದಲ್ಲಿ ಆದಾಮ ಹವ್ವಳರ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಿರುವ ಉದ್ದೇಶನೇ ಇವರನ್ನ ನಾಶ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಇವರು ದೇವರ ಮಾತಿಗೆ, ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿದ್ರು, ಸೈತಾನನಿಗೆ ವಿಧೇಯತೆಯನ್ನು ತೋರಿದ್ರು.
ಆದ ಕಾರಣ ಇವರು ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಇಸ್ರಾಯೇಲರು ಕೂಡ ವಾಗ್ದಾನವನ್ನ ಕಳ್ಕೊಂಡ್ರು, ನಾಶವನ್ನು ಹೊಂದಿದ್ರು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವರಿಗೆ ನಂಬಿಕೆಯನ್ನು ಬಿಟ್ಟು ಹೋದ್ರಿ ಎಂಬುದಾಗಿ. ಅವರು ನಂಬಿಕೆಯನ್ನ ಕಳ್ಕೊಂಡ್ರು. ಯಾಕೆ ದೇವರು ವಾಕ್ಯದಲ್ಲಿ ಎಲ್ಲದಕ್ಕಿಂತ ಪ್ರಾಮುಖ್ಯವೆಂಬುದು ನಂಬಿಕೆಯನ್ನು ತೋರಿಸಿಕೊಟ್ಟಿದ್ದನಂದ್ರೆ, ಈ ಭೂಲೋಕದಲ್ಲಿ ದೇವರು ಆ ನಂಬಿಕೆ ಇಲ್ಲದೆ ಕಾರ್ಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯಾರ ಜೀವಿತವಾಗಿರಬಹುದು, ನೀನು ಯಾರೇ ಆಗಿರೋ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಯಾವನಾದರೂ ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಬಹಳ ಇಂತ ಪರ್ಟಿಕ್ಯುಲರ್ ಸಿಂಗುಲರ್ ಆಗಿ ಯೂಸ್ ಮಾಡಿದ್ದಾನೆ ಯೇಸು ಸ್ವಾಮಿ ಪದಗಳನ್ನ. ಯಾರೇ ಆಗಿರಬಹುದು, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದ್ರೆ ಆತನ ನಂಬಿಕೆ ಇಟ್ಟಾರೋ, ದೇವರು ಕೂಡ ಒಂದು ಕಂಡೀಷನ್ ಇಟ್ಟೆ ಯೇಸು ಸ್ವಾಮಿ ಕಳಿಸಿದಾನೆ. ಏನಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ನು. ಲೋಕದ ಮೇಲೆಲ್ಲ ಪ್ರೀತಿ ಇಟ್ನ, ಒಬ್ಬನೇ ಮಗನನ್ನು ಎಲ್ಲರಿಗಾಗಿ ಕೊಟ್ನ. ಆದರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂಬುದೇ ಆತನ ಉದ್ದೇಶ. ಇವತ್ತು ಪ್ರತಿಯೊಬ್ಬರು ಮನುಷ್ಯನು ಯೇಸು ಸ್ವಾಮಿಯಲ್ಲಿರುವಂತ ನಿತ್ಯ ಜೀವವನ್ನು ಕಳೆದುಕೊಂಡವನಾಗಿದ್ದ. ಆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿಯೇ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿದನು. ಅದಕ್ಕೆ ಒಂದು ಕಂಡೀಷನ್ ಅಪ್ಲೈ ಮಾಡ್ತಾನೆ. ಏನಂದ್ರೆ, ಪ್ರತಿಯೊಬ್ಬರು ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯಾಕಂದ್ರೆ ಲೋಕದಲ್ಲಿ ಅನೇಕವಾದ ವಿಧವಾದ ನಂಬಿಕೆಗಳನ್ನ ದೇವರೆಂದು ಜೀವಿಸುತ್ತಾ ಇದ್ದಾರೆ. ಆದ್ರೆ ನಿನ್ನನ್ನು ನಿತ್ಯತ್ವಕ್ಕೆ ನಡೆಸುವಂತ ನಂಬಿಕೆ ಯಾವುದಂದ್ರೆ, ಪರಲೋಕಕ್ಕೆ ನಡೆಸುವಂತ ನಂಬಿಕೆ ಯಾವುದಂದ್ರೆ, ಅದು ಯೇಸುವಿನ ನಂಬಿಕೆ ಮಾತ್ರವೇ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ನಮ್ಮ ಜೀವಿತದಲ್ಲಿ ಏನೆಲ್ಲ ಕಳೆದು ಹೋದ್ರು ನಮ್ಮ ಹೃದಯದಿಂದ ನಂಬಿಕೆನ ನಾವು ಕಳ್ಕೊಳ್ಬಾರ್ದು. ದೇವರ ವಾಕ್ಯದ ಮೇಲಿನ ನಂಬಿಕೆನ ನಾವು ಎಷ್ಟು ಮಾತ್ರಕ್ಕೂ ಕಡಿಮೆ ಆಗುವುದಕ್ಕೆ ನಮ್ಮ ಜೀವಿತದಲ್ಲಿ ಅವಕಾಶಗಳನ್ನ ಕೊಡುವವರಾಗಿರಬಾರದು. ಈಗ ಈ ಶೋಧನೆಗಳು ಬರ್ತದೆ. ಹಲ್ಲೆಲೂಯಾ. ಸರ್ವಸಾಧಾರಣವಾಗಿ ಈಗ ಶೋಧನೆ ಕಾಲ ಬರ್ತದೆ. ಆದ್ರೆ ಇದಕ್ಕೆ ದೇವರು ಪರಿಹಾರವನ್ನು ಕೂಡ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿಗೆ ಏನ್ ಬಂದ, ಉಪವಾಸ ಪ್ರಾರ್ಥನೆ ಆದ ತರುವಾಯ ಅದೇ ಶೋಧಕನು ಬಂದ. ಸೈತಾನನು ಮನುಷ್ಯರಾಗಿ ಹುಟ್ಟಿದಂತ ವ್ಯಕ್ತಿಗಳಿಗೆ ಯಾರಿಗೂ ಬಿಡಲಿಲ್ಲ ಆತನು ಶೋಧಿಸುವುದಕ್ಕಾಗಿ. ಅನೇಕರು ಬಿದ್ದು ಹೋದ್ರು, ಆದ್ರೆ ಯೇಸು ಸ್ವಾಮಿ ಜಯಿಸಿ ತೋರಿಸಿದನು. ಈಗ ಶೋಧನೆ ಬರ್ತದೆ. ಯೇಸು ಸ್ವಾಮಿಯ ವಾಕ್ಯದಲ್ಲಿ ಆತನೇ ಹೇಳ್ತಾನೆ. ಈಗ ಶೋಧನೆ ಬಂದಾಗ ನಾವು ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಉಪವಾಸವಿದ್ದ ತರುವಾಯ ಏನ್ ಮಾಡಿದಂದ್ರೆ, ಆತನು ಈಗ ಶೋಧಕನು ಬಂದಾಗ ಅವನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಈಗ ಅಲ್ಲಿ ಯೇಸು ಸ್ವಾಮಿಗೆ ಅನೇಕ ವಿಧವಾದ ವಿಷಯಗಳಿಂದ ಅವನು ಶೋಧನೆ ಮಾಡ್ತಾನೆ. ದೇವರ ಮಕ್ಕಳು ಇವತ್ತು ಪ್ರತಿಯೊಬ್ಬರು ನಾವು ಜೀವಿಸುತ್ತಾ ಇದ್ದೇವೆಂದ್ರೆ ಕ್ರಿಸ್ತನಲ್ಲಿ ನಮಗೆ ಒಂದು ಹೋರಾಟ ಇದೆ. ಹಲ್ಲೆಲೂಯಾ. ಹೋರಾಟವನ್ನ ಏನ್ ಮಾಡ್ಬೇಕು? ಜಯಿಸಬೇಕು. ಆ ಜಯಿಸಿದ ಮೇಲನೆ ಅದರ ಪ್ರಶಸ್ತಿ ಹೊಂದಿಕೊಳ್ಳಿಕ್ಕೆ ಆಗ್ತದೆ. ಅಲ್ಲಿಯವರೆಗೂ ಯಾರು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಜಯಿಸಿದವರು ಮಾತ್ರನೇ ಬಹುಮಾನವನ್ನ ಹೊಂದಿಕೊಳ್ಳಿಕ್ಕೆ ಆಗ್ತದೆ. ಸ್ಪರ್ಧೆಯಲ್ಲಿ ಓಡಬೇಕಾಗ್ತದೆ, ಕಾಂಪಿಟೇಷನ್ ಇರ್ತದೆ, ಗೆದ್ದಿತಾನೆ ಒಬ್ಬವನು. ಹಲ್ಲೆಲೂಯಾ. ಅದೇ ರೀತಿ ಈಗ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಈ ಸೈತಾನನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾನೆ. ಈಗ ಸೈತಾನನಿಗೆ ಚೆನ್ನಾಗಿ ಗೊತ್ತು ಯೇಸು ಸ್ವಾಮಿ ಉಪವಾಸ ಮಾಡಿದ್ದಾನೆ. ಈಗ ಅವನು ಶರೀರವಾಗಿ ಅವನು ಬಲಹೀನವಾಗಿರಬಹುದು, ಅವನಿಗೆ ಹಸಿವೆ ಆಗಿದೆ ಎಂಬುದಾಗಿ ಅವನು ಮೊದಲೇನ್ ಮಾಡ್ತಾನೆ? ಈಗ ಆಹಾರದಿಂದ ಶೋಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನ ರೊಟ್ಟಿಯಾಗುವಂತೆ ಮಾಡು. ನೀವು ಯಾರ ಮಗ ಅಂತೇಳಿ ನಿಮಗೆ ಗೊತ್ತಾ? ಏನ್ ಮತ್ತೊಬ್ಬರು ಹೇಳಿಕೊಡುವಂತ ಅವಶ್ಯಕತೆನ? ನಿಮ್ಮ ತಂದೆ ತಾಯಿ ಹೆಸರು ಗೊತ್ತಲ್ಲ, ಇಲ್ಲ ಬೇರೊಬ್ಬರು ಹೇಳಿದ್ರೇನೆ ಕನ್ಫರ್ಮ್ ಆಗ್ತದ? ಬಹಳ ಎಚ್ಚರಿಕೆ ಆಗಿರ್ಬೇಕು. ಯೇಸು ಸ್ವಾಮಿಗೆ ಬಂದೇನ್ ಕೇಳ್ತಾನೆ? ನೀನೇ ದೇವರ ಮಗನಾಗಿದ್ದರೆ. ಅದಕ್ಕೆ ಪ್ರತಿಯೊಬ್ಬರ ಐಡೆಂಟಿಟಿ ಅವ್ರಿಗೆ ಗೊತ್ತಿರ್ಬೇಕು, ನಾನು ಯಾರು ಅಂತೇಳಿ. ಈಗ ಅವನು ಹೇಳ್ತಾನೆ, ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಮಾಡು. ಈಗ ಯೇಸು ಸ್ವಾಮಿ ಒಂದೊಂದು ವಾಕ್ಯಗಳನ್ನ ಅವನು ಏನ್ ಮಾಡ್ತಾನೆ? ಆ ಸೈತಾನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು ಮಾತನಾಡಿದಾಗ ಯೇಸು ಸ್ವಾಮಿ ಏನ್ ಮಾಡಿದ್ನು? ಮನುಷ್ಯ ಕುಮಾರನು
ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವವನಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೇ ಬದುಕುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಈಗ ಮನುಷ್ಯನಿಗೆ ಜೀವಿಸಲಿಕ್ಕೆ ಪ್ರಾಮುಖ್ಯವಾಗಿ ಏನು ಬೇಕಂತೇಳಿ ಯೇಸು ಸ್ವಾಮಿ ತೋರಿಸ್ಕೊಟ್ನು, ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ವಾಕ್ಯ ಹೇಳ್ತದೆ, ಆ ಜನರು ಮನ್ನವನ್ನು ತಿಂದರೂ ಕೂಡ ಸತ್ತರಂತೆ. ಹಲ್ಲೆಲೂಯಾ. ಮನ್ನವನ್ನು ಕೂಡ ತಿಂದ್ರು ಸತ್ತರು. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಜೀವ, ಪರಲೋಕದಿಂದ ಇಳಿದು ಬಂದಿರುವಂತ ಜೀವದ ರೊಟ್ಟಿಯಾಗಿದ್ದೇನೆ ಅಂತೆ. ಹಲ್ಲೆಲೂಯಾ. ಈಗ ಈ ವಾಕ್ಯವನ್ನು ಯಾರು ಸೇವಿಸುತ್ತಾರೋ ಅವ್ರು ಸಾಯುವುದಿಲ್ಲ, ಬದುಕುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈಗ ಮತ್ತೊಂದು ವಾಕ್ಯ ತಂದ, ಲೋಕದ ಎಲ್ಲ ವೈಭವಗಳನ್ನ ತೋರಿಸ್ತಾನೆ. ಕಣ್ಣಿನಾಶೆ ಇವಾಗ ಅಲ್ಲಿ ತೋರಿಸಿದಾಗ, ಇವೆಲ್ಲ ನನಗೆ ಕೊಡಲ್ಪಟ್ಟಿದೆ, ನೀನು ನನ್ನನ್ನು ಅಡ್ಡ ಬಿದ್ದು ನಮಸ್ಕರಿಸಿದರೆ ಇವೆಲ್ಲ ನಾನು ನಿನ್ನ ಕೊಟ್ಟು ಬಿಡ್ತೇನೆ ಅಂತೆ. ಯೇಸು ಸ್ವಾಮಿ ಕೂಡ ಶೋಧಿಸಲ್ಪಡ್ತಾ ಇದ್ದಾನೆ, ದೇವರೇ ಅನುಮತಿ ಮಾಡಿದ್ದಾನೆ. ಆದ್ರೆ ಈಗ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ, ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಆತ್ಮನಿಂದ ತುಂಬಲ್ಪಟ್ಟು ವಾಕ್ಯದ ಮೂಲಕ ಈಗ ಸೈತಾನನನ್ನ ಒಂದೊಂದಾಗಿ ಜಯಿಸ್ತಾ ಇದ್ದಾನೆ. ಈಗ ಹೇಳ್ತಾನೆ, ನಿನ್ನ ದೇವರಾದ, ಈಗ ಅವನಿಗೆ ಆಸೆ ಬಿದ್ದು ಏನಾದ್ರೂ ಮಾಡಿ ಬೀಳಿಸ್ಬೇಕಂತ ಇದ್ದಾನೆ, ಶೋಧಿಸಿ. ಅಲ್ಲಿ ಯೇಸು ಸ್ವಾಮಿ ಆ ಶೋಧನೆಗೆ ಒಳಗಾಗ್ಲಿಲ್ಲ. ಕೆಳಕ್ಕೆ ಧುಮುಕು, ದೇವದೂತರು ಬಂದು ನಿನ್ನನ್ನು ಎತ್ತಲ್ಪಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೂ ಒಳಗಾಗ್ಲಿಲ್ಲ. ಅವನು ಹೇಳ್ತಾನೆ, ಒಂದೊಂದಾಗಿ ವಾಕ್ಯ ಹೇಳ್ತಾನೆ, ಒಬ್ಬನೇ ದೇವರಿಗೆ ಅಡ್ಡ ಬಿದ್ದು ಆರಾಧಿಸಬೇಕು ಎಂಬುದಾಗಿ. ಅವನು ಎಲ್ಲ ವಿಷಯದಲ್ಲಿ ಯೇಸು ಸ್ವಾಮಿಯನ್ನ ಪರಿಶೋಧಿಸುವುದಕ್ಕೆ ಪ್ರಾರಂಭ ಮಾಡಿದಾಗ ಯೇಸು ಸ್ವಾಮಿ ವಾಕ್ಯದ ಮೂಲಕನೇ ಜಯಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆ ಅವಶ್ಯಕತೆ ಇದೆ, ಉಪವಾಸ ಪ್ರಾರ್ಥನೆ ಅವಶ್ಯಕತೆ ಇದೆ, ನಮಗೆ ಆರಾಧನೆ ಅವಶ್ಯಕತೆ ಇದೆ, ಸ್ತುತಿ ಅವಶ್ಯಕತೆ ಇದೆ, ದೇವರ ಕಾರ್ಯಗಳು ಏನೆಲ್ಲ ಮಾಡಬೇಕು ಅವಶ್ಯಕತೆ ಇದೆ. ಆದ್ರೆ ಸೈತಾನನನ್ನ ಎದುರಿಸುವಂತ ಸಂಗತಿಯನ್ನ ಒಂದು ನೋಡ್ರಿ, ಬೈಬಲ್ ಅಲ್ಲಿ ಬಹಳ ಪ್ರಸ್ತಾಪಿಸಿದೆ. ಏನಂದ್ರೆ, ದೇವರ ಆತ್ಮನ ಕೊಡುವ ವಾಕ್ಯವೆಂಬ ಕತ್ತಿಯನ್ನು ಹಿಡಿರಿ ಎಂಬುದಾಗಿ. ಒಬ್ಬ ಸೈನಿಕನಿಗೆ ಮುಖ್ಯವಾಗಿ ತನ್ನ ಸುರಕ್ಷತೆಗಾಗಿ ಎಷ್ಟು ಆಯುಧಗಳು ಪ್ರಾಮುಖ್ಯತೆ ಇದೆಯೋ, ಆದ್ರೆ ವೈರಿಯನ್ನ ಜಯಿಸುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಆ ಕತ್ತಿ ಬಹಳ ಪ್ರಾಮುಖ್ಯತೆ. ಹಲ್ಲೆಲೂಯಾ. ಈ ಸೈತಾನನು ಸೋಲುವಂಥದ್ದು ವಾಕ್ಯದಿಂದಲೇ ಮಾತ್ರ. ಈ ವಾಕ್ಯ ಅವನು ಎದುರಿಸ್ಲಿಕ್ಕೆ ಆಗ್ಲಿಲ್ಲ. ನೋಡ್ರಿ, ಕೇವಲ 3 ವಾಕ್ಯಕ್ಕೆ ಅವನ್ ತೊಲಗಿ ಹೋದ್ನಂತೆ. ಯಾವುದೋ ಒಂದು 3 ವಾಕ್ಯ ಹಿಡ್ಕೊಂಡು ಬಂದಿದ್ದ, ವಾಕ್ಯದಲ್ಲಿನ ವಾಕ್ಯವನ್ನೇ ಹಿಡ್ಕೊಂಡು ಬಂದಿದ್ದ. ಮತ್ತ ಅದಕ್ಕೆ ಯಾರಾದರೂ ವಾಕ್ಯವನ್ನು ಕೇಳುವಾಗ, ಹೇಳುವಾಗ ಬಹಳ ಜಾಗ್ರತೆಯಿಂದ ಕಿವಿಗೊಟ್ಟು ಕೇಳಬೇಕು. ಯೇಸು ಸ್ವಾಮಿ ಅಲರ್ಟ್ನೆಸ್ ಕೊಟ್ಟಿಂದೆ ಕೇಳುವ ವಿಷಯದಲ್ಲಿ ಬಹಳ ಎಚ್ಚರ ಉಳ್ಳವರಾಗಿರಂತೆ. ಯಾವ ವಾಕ್ಯ ನಿಮ್ಮ ಕಿವಿ ಒಳಗೆ ಹೋಗ್ತಾ ಇದೆ, ಯಾವ ಮಾತು ನಿಮಗೆ ಕೇಳಿಸಲ್ಪಡ್ತಾ ಇದೆ ಎಂಬುದಾಗಿ ಬಹಳ ಗಮನವುಳ್ಳವರಾಗಿರ್ಬೇಕು. ಈಗ ಯೇಸು ಸ್ವಾಮಿಗೆ ಶೋಧನೆ ಕಾಲ ಬಂದಾಗ ಏನ್ ಮಾಡಿದ್ನು, ಅದನ್ನ ಜಯಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯದ ಮೂಲಕ ಜಯಿಸಿದನು. ಆ ಸೈತಾನನು ಅಲ್ಲಿ ಬಿಟ್ಟು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ದೇವರ ಮಕ್ಕಳು, ನೀವು ಯಾವ ಯಾವ ಪರಿಸ್ಥಿತಿಯನ್ನ ಹಾದು ಹೋಗ್ತಾ ಇದ್ದೀರೋ ಆ ವಿಷಯದಲ್ಲಿ ನೀವು ಬಲಹೀನರಾಗಬೇಡ್ರಿ. ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು, ನೀವು ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಇರಬಹುದು, ನೀವು ಸಭೆಗೆ ಬರ್ತಾ ಇರಬಹುದು, ನೀವು ಉಪವಾಸಗಳನ್ನ ಇಟ್ಟುಕೊಂಡಿರಬಹುದು. ಆದ್ರೆ ನೀವು ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ದೃಢವಾಗಿರ್ರಿ.